ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. 54 ಲಕ್ಷ ಮಕ್ಕಳಿಗೆ 54 ಕೋಟಿ ಹಣ ಕೊಡಿಸಿದಂಥದ್ದು ಬಜೆಟ್. ಈಗ ಇವತ್ತು ಬೆಳಿಗ್ಗೆ ನಾನು ಇಲ್ಲಿ ಅಂಗನವಾಡಿಗೆ ಹೋಗಿದ್ದೆ. ಅಂಗನವಾಡಿಗೆ ಹೋದಾಗ ಅಲ್ಲಿ ಮಕ್ಕಳು ನೋಡಿದೆ, ಪಾಪ ಮಕ್ಕಳು ಕಾಲೇಜ್ ಚಪ್ಪಲಿನೂ ಇಲ್ಲ, ಸರಿಯಾಗಿ ಒಳ್ಳೆ ಬಟ್ಟೆನೂ ಇಲ್ಲ. ನಾನು ಆಗ ಕೇಳಿದೆ ನಮ್ಮ ಸಿಟಿಗೆ ಏನ್ರಿ, ಇಲ್ಲ ಸರ್ ಅವ್ರಿಗೆಲ್ಲ ಯಾವುದೋ ಬಟ್ಟೆ ಗಿಟ್ಟೆ ಏನೂ ಕೊಡ್ತಾ ಇಲ್ಲ ಅಂತ ಹೇಳಿ. ಇವತ್ತು ನಿಮ್ಮ ಚಿಕ್ಕಮಗಳೂರಲ್ಲಿ ಹೇಳ್ತೇನೆ, ಆ ಮಕ್ಕಳಲ್ಲಿ ಬಟ್ಟೆಗಳು ಇದಾವೆ, ಬಟ್ಟೆ ಇಲ್ಲ ಅಂತಲ್ಲ, ಆದರೆ ಒಂದು ಯೂನಿಫಾರ್ಮ್ ಇರಬೇಕು ಅಂತ. ಈಗೆಲ್ಲ ಯೂನಿಫಾರ್ಮ್ ಕೊಟ್ಟರು ಯಾಕೆ ಅಂತ ಅವರವರಲ್ಲಿ ಯಾವುದೇ ರೀತಿಯ ಭೇದ ಭಾವ ಬರಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಯೂನಿಫಾರ್ಮ್ ಕೊಟ್ಟಿಲ್ಲ. ಈಗ ಯೂನಿಫಾರ್ಮ್ಗಳು ಅವ್ರಿಗೆ ಕೊಟ್ಟಿಲ್ಲ ಅಂತ ಹೇಳಿದಾಗ ನಾನು ನಮ್ಮ ತಾಲೂಕು ನಮ್ಮ ಕ್ಷೇತ್ರದಲ್ಲಿ ನಾನು ತತ್ಕ್ಷಣದಲ್ಲಿ ವ್ಯವಸ್ಥೆ ಮಾಡೋಣ ಅಂತೇಳಿ ನಾನು ಎಸ್ ಅವ್ರು ಮಾತಾಡಿದ್ದೀವಿ. ಅವ್ರಿಗೆ ಶೂನು ಕೊಡಬೇಕು ಅಂತಕ್ಕಂಥದ್ದು ಮಾತಾಡಿದ್ದೀವಿ. ಈಗ ಬಜೆಟ್ ತಯಾರು ಮಾಡೋ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಅಂಗನವಾಡಿ ಮಕ್ಕಳಿಗೂ ಕೂಡ ಯೂನಿಫಾರ್ಮು ಮತ್ತು ಅವರಿಗೆ ಬೇಕಿರ್ತಕ್ಕಂಥ ಕಾರಣಗಳನ್ನು ಒದಗಿಸೋದಕ್ಕೆ ನಮ್ಮ ಸರ್ಕಾರದ ಮೇಲೆ ಒತ್ತಡ ತಂದು ಅದನ್ನು ಮಾಡಿಸ್ತೀನಿ ಅಂತ ವಿಶ್ವಾಸ ನನಗಿದೆ. ಅದೇನಾದ್ರು ತಡ ಆದರೆ ನಮ್ಮ ಕ್ಷೇತ್ರದಲ್ಲಾದ್ರೂ ತಕ್ಷಣ ನಾವು ಬೇರೆ ಯಾವುದೇ ಒಂದು ಹಣ ಕ್ರೋಢೀಕರಿಸಿ ನಾವು ಅದನ್ನು ಮಾಡಿಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಜಗದೀಶ್ ಅವರು एक उसको हम फुल कंडेम करते हैं और गवर्नमेंट मशीनरी का PD, NIA, CBI जो मिसयूज कर रहे हैं, साथ ही साथ जो फॉल्स जो अरेस्टेड जेल के अंदर लोग हैं, उमर खालिद, शरीफ इमाम जैसे लोग, उनके अरेस्टिंग को भी कंडेम करती है। और जो हमारा बेल है वो अधिकार है, जेल एक्सेप्शन अपवाद हम याद दिलाना चाहते हैं। इसलिए हम लोग उनको भी याद करते हैं जो लोग पब्लिक अवेयरनेस के लिए, लोगों की आवाज के लिए अंदर गए हैं। और खासतौर पर जिस तरह से UAPA का दुरुपयोग इस वक्त जो सेंट्रल गवर्नमेंट इवन UAPA का दुरुपयोग में फेडरल सिस्टम को भी बहुत खतरा है, डेमोक्रेटिक सिस्टम को भी वो लोग खतरा में डाल दिया। UAPA में यहाँ का ब्यूरोक्रेट्स भी फेल है, उनको SP IG की जरूरत नहीं है, डायरेक्ट लोकल पुलिस को भी कोई वैल्यू नहीं, डायरेक्ट आ सकते ऐसा ಉದ್ದೇಶ ಯಾವುದೇ ರೀತಿಯ ಒಂದು ಏನು ಇಲ್ಲ. ಹಾಗಾಗಿ SDP ರಾಜಕೀಯ ಪಕ್ಷ ಪ್ರಮುಖವಾಗಿ ನಮಗೆ ಅದರ ಇದೊಂದು ಸಂಘಟನೆ ನಿಷೇಧ ಆಗಿತ್ತು, ಅದಕ್ಕೆ ಇದಾಗಿ ಸ್ಥಾಪನೆ ಮಾಡಿದ್ದಾರೆ. ನಮ್ದು ಈಗಾಗಲೇ ನಮ್ಮ ನಾವು ಏನೇನೇ ಹೇಳಿ ದೇಶದಲ್ಲಿರುವಂತಹ ಎಲ್ಲ ರಾಜ್ಯಗಳಲ್ಲಿ ಯಾವುದೇ ರಾಜಕೀಯ ಚಳವಳಿಗಳಲ್ಲಿ ಯಾವುದೇ ರೀತಿಯ ಚಿಂತನೆಗಳಿರುವಂತಹ ಸಮಾಜ ಮುಖ್ಯವಾಗಿ ರಾಜಕೀಯವಾಗಿ ಸಂಘಟಿಸುವಂತಹ ಒಂದು ಡೆಮೋಕ್ರಸಿ ನಾವು ಮಾಡಿದ್ದೀವಿ. ನಾವು ಪ್ರಪಂಚದಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ಇವು ನಮ್ಮ ಸಂಘಟಿಸ್ತೇವೆ. ರಾಜಕೀಯವಾಗಿ ಅವರ ಪ್ರಭುತ್ವದಲ್ಲಿ ಇಷ್ಟೆಲ್ಲ ತರಬೇತಿ ಇದ್ದು ಕೂಡ ನಿಮ್ಮ ಪಕ್ಷದಲ್ಲಿ ಜನಪ್ರತಿನಿಧಿ ಆದವರು
ಕೆಲವು ವರ್ಷಗಳಲ್ಲಿ ಬೇರೆ ಪಕ್ಷಕ್ಕಿಂತ ತುಂಬಾ ಉತ್ತರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಇದು ಯಾಕೆ ಹಾಗೆ ಆಗ್ತದೆ? ರಾಜಕೀಯದಲ್ಲಿ ಹಾಗೆ ಆ ರೀತಿ ಸಾಮಾನ್ಯವಾಗಿ ಯಾವುದೂ ಸಾಧ್ಯ ಇಲ್ಲ. ಸಾಂಪ್ರದಾಯಿಕ ಬಿಜೆಪಿ ಕಾಂಗ್ರೆಸ್ಗೆ, ಕಾಂಗ್ರೆಸ್ ಬಿಜೆಪಿಗೆ, ಕಾಂಗ್ರೆಸ್ ನಮ್ಮಲ್ಲಿ ನಾವು ಯಾವ ಇಲ್ಲಿ ಯಾರು ಬೆಂಬಲ ಮಾಡುವ ಇದರಲ್ಲಿ ನಾವು ಜನಸೇವೆ ಮಾಡಬೇಕಿದ್ರೆ ನಾವು ಅವಕಾಶಕ್ಕಾಗಿ ಆಸಕ್ತಿಗಾಗಿ ಆನಂದಕ್ಕಾಗಿ ಪಕ್ಷಕ್ಕೆ ಸೇರುವುದರಲ್ಲಿ ನಮ್ಮಲ್ಲಿ ಯಾರು ಸಾಧ್ಯ ಎಲ್ಲೋ ಸಾಮಾನ್ಯವಾಗಿ ಇದ್ದೇವೆ. ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಾರ್ವಜನಿಕ ಸೇವೆಯ ಪಕ್ಷ. ಇದರಲ್ಲಿ ಯಾವ ಹಿಂದೂ, ಮುಸ್ಲಿಂ, ಕ್ರೈಸ್ತ ಯಾವ ಇದರಲ್ಲಿ ನಾವು ಸೇರುವಂತಹ ಜನರನ್ನ ನಾವು ಹೀಗೆ ಕಾಂಗ್ರೆಸ್ ಅದೇ ಜೆಡಿಎಸ್ ಅದರಲ್ಲೂ ಕೂಡ ಜನ ಹಾಗಾಗಿ ಇದರಲ್ಲಿ ಯಾವ ಸಂಘಟನೆ ಯಾವ ಸಂಘಟನೆ ನೋಡೋದು ರಾಜಕೀಯವಾಗಿ ರಾಜಕೀಯ ಪಕ್ಷದಲ್ಲಿ ಮತ್ತು ಸ್ವಾತಂತ್ರ್ಯ ಈ ಪಕ್ಷದಲ್ಲಿ ಯಾವ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.